ದೇವ್ರಾಣೆ ಏನು ಪರ್ಚೇಸ್ ಮಾಡಬೇಕು ಏನು ಬಿಡಬೇಕು ಗೊತ್ತಾಗ್ತಲ್ಲ ನನಗೆ. ಗೊತ್ತಾಗ್ತಾ ಇಲ್ಲ ಏನು ತಗೊಳ್ಳೋದು. ಅನ್ಕೊಂಡಷ್ಟು ಸುಲಭ ಅಲ್ವೇ ಅಲ್ಲ, ಅದರಲ್ಲಿ ಈ ಬಿಸಿಲಲ್ಲಿ ಪಾಪ. ಹೋಗ್ರಿ ರೀ, ನಾ ನೋಡಿ ಹೋಗ್ರಿ. ಎಕ್ಸ್ಪೆಕ್ಟ್ ಮಾಡಿದ್ದೆ ಅಲ್ಲಿ ಎದುರುಗಡೆ ಅಂಗಡಿ ಮುಂದೆ ನಿಮ್ಮ ಮೂಡ್ ಎನ್ಹಾನ್ಸ್ ಮಾಡುತ್ತೆ ಬಾತ್ರೂಮ್ ಹೋಗುವಾಗ. ಏನ್ ಪ್ರಯೋಜನ? ಮೂಡ್ ಎನ್ಹಾನ್ಸ್ ಮಾಡಿ ಬಾತ್ರೂಮ್ ಅಲ್ಲಿ ಏನ್ ಪ್ರಯೋಜನನೂ ಆಗಲ್ಲ. ನೆಕ್ಸ್ಟ್ ಕಲರ್. ಈಗ ಇಲ್ಲಿ ಏನಾಗ್ತಿದೆ ಅಂದ್ರೆ ಗಾಯ್ಸ್, ಅವ್ನು ತಿನ್ನೋ ಸೌಂಡ್ ಒಳಗೆ ಇರಿಟೇಟ್ ಆಗುತ್ತಂತೆ. ಈ ಹತ್ರಕ್ಕೆ ಹೋಗ್ಬಿಟ್ಟು ಸೌಂಡ್ ಮಾಡ್ತಾವನೆ. ವೆಲ್ಕಮ್ ಬ್ಯಾಕ್ ಟು ವ್ಲಾಗ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಓಕೆ, ಈಗ ಇವರು ಆಚೆ ಓಡ್ತಾ ಇದ್ರು, ಇವರು ಆಚೆ ಓಡ್ತಾ ಇದ್ರು. ಆವಾಗಲಿಂದ ನಾನು ಆಗಲೇ ಟೈಮ್ ತೋರಿಸಿದಾಗ 12 ಗಂಟೆಯಿಂದ ಈಗ ಹೊಟ್ಟೆ ಅಂತ ಬಟ್ಟೆ ಹಾಕೊಂಡಿದ್ದವರು 1.5 ಗಂಟೆ ಇಲ್ಲೇ ಅಲ್ಲಾಡ್ತಾವ್ರೆ. ನಾವು ಕಾದು ಈಗ ನಾವು ಬರೀ 25 ನಿಮಿಷದಲ್ಲಿ ವಾಪಸ್ ಆಗ್ತೀವಿ. 25 ನಿಮಿಷದಲ್ಲಿ, ಓಕೆನಾ? 25 ನಿಮಿಷದಲ್ಲಿ ಫಟ್ ಅಂತ ಹೋಗಿ ನಾವು ನಮ್ಮ ಚಾಲೆಂಜ್ನ ಕಂಪ್ಲೀಟ್ ಮಾಡ್ಕೊಂಡ್ಬರ್ತೀವಿ. ವಿಷಯ ಏನಂತಂದರೆ ಕಾರಲ್ಲಿ ಹೋಗ್ತಾ ನಿಮ್ಮ ಜೊತೆ ಮಾತಾಡ್ತೀನಿ, ಓಕೆನಾ? 25 ಮಿನಿಟ್ಸ್. ಬಾಯ್. ನಮಗೆ ಊಟ ಮಾಡ್ಬೋದು ಅಂತ ನೆನಪು. ಗೈಸ್, ಈಗ ನಾವು ಆಲ್ರೆಡಿ ಮೆನ್ಷನ್ ಮಾಡಿರೋ ಹಾಗೆ ಕಲರ್ ಚಾಲೆಂಜ್ನ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಆದರೆ ಇದರಲ್ಲಿ ಸ್ವಲ್ಪ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ. ನಾವು ಆದಷ್ಟು ಬೇಗ ಬರಬೇಕು. 25 ನಿಮಿಷ ಕಾಲಾವಕಾಶದಲ್ಲಿ 1000 ರೂಪಾಯಿ. ಈಗ ನನಗೆ 1000 ರೂಪಾಯಿ, ಪ್ರತೀಕ್ 1000 ರೂಪಾಯಿಗೆ ಒಂದು 5 ಕಲರ್ಸ್ ಅಲ್ಲಿ 5 ಕಲರ್ಸ್. ಏನು ಶೂಸ್ ಬೆಟ್ ಆಗ್ತಿದ್ಯಾ? ಸಕೆ ಬಿಸಿಲು ಇದು ನೋಡಿ. 5 ಸಾಕ ಪಕ್ಕನಾ? 5 ಸಾಕು. ಫಸ್ಟ್ ಮಾಡ್ತಾರೆ ಇದು ಟ್ರಯಲ್. ನಾವು ಫಸ್ಟ್ ಜೀವನದಲ್ಲೇ ಮಾಡಿಲ್ಲ. ಇದ್ರ ಮಧ್ಯ ಸುಬ್ಬಿದು ಮತ್ತೆ ನಮ್ಗೆ ಇವ್ರದ್ದು ಮೌಲ್ಯದೆಲ್ಲ ಒಂದಷ್ಟು ಜಗಳ, ಒಂದು ಸಣ್ಣದು ತುಣುಕು ಆಯ್ತು. ನೋಡ್ಕೊ ಬನ್ನಿ, ನಾವು ಅಲ್ಲಿ ಹೋಗಿ ಪಾರ್ಕ್ ಮಾಡ್ಕೊಂಡು ಬರ್ತೀವಿ. ಪಾಪ ನಮ್ದು ರೆಡಿ ಮಾಡಿದ್ಯಾ ಪಾಪ? ಚಾಲೆಂಜ್ ವಿಡಿಯೋ ಮಾಡೋಣ ಅಂತಂದ್ರೆ ಇವರೆಲ್ಲ ಎಲ್ಲೋ ಫಾರಿನ್ ಹೋಗ್ತಾ ಇದಾರಲ್ಲ. ಹೋಗ್ತಾ ಇದ್ದಾರೆ. ಸೊ ಈಗ ನಾವು ಯಾವ ಗ್ಯಾಪಲ್ಲಿ ರೆಡಿ ಆಗೋದು? ನಾವು ಸ್ಟಾರ್ಟ್ ಮಾಡ್ತಿದ್ದಂಗೆ ಎಲ್ಲಿ ನೀನು ಮಾಡಿಲ್ವಲ್ಲ? ಸ್ಟಾರ್ಟಿಂಗ್ ತಗೊಂಡಿಲ್ಲ ಈಗ ಎದ್ದು ಬಂದಿದ್ದು ಕಡೆ ಅವನು ಅಮ್ಮ ಅಕ್ಕಮಾದೇವಿ ಸುಮ್ಮನೆ ಅದು. ದಯವಿಟ್ಟು ಈ ನಾಯಿನ ಪುಷ್ ಮಾಡಬೇಕು. ಅದಾಗದೇ ಹೇಳಲ್ಲ ಅದು. ವಿಡಿಯೋ ಮಾಡಕ್ಕೆ ಅಂತ ಮೆನ್ಷನ್ ಮಾಡಮ್ಮ. ನಾನೇನು ನನ್ನ ಯಾಕೆ ಸೇರಿಸ್ತಾ ಇದೆ ಇದರಲ್ಲಿ? ನಿನ್ನಂದ್ರೆ ಏನು ಅನ್ನಲ್ವಲ್ಲ. ಸುಬ್ಬಿ ಸೀರೆ ಉಟ್ಕೊಂಡು ಚೆನ್ನಾಗಿ ಕಾಣ್ತಾ ಇತ್ತಾನೆ. ದಿನ ಸೀರೆ ಉಟ್ಕೊ ಮಮ್ಮಿಗೆ. ನೋಡ್ಬೋದು, ಅವಾಗ ಆಡಿಯನ್ಸ್ ಕೂಡ ನೋಡ್ಬೋದು. ಜಾಸ್ತಿ ಮಾತಾಡ ಪೂಜೆ ಮಾಡಿ. ಅಪ್ಪು ನೈಟಿ ಕೊಡಿಸ್ಬೇಕಂತೆ ಮಮ್ಮಿಗೆ. ನೈಟಿನ ಇನ್ನು ನಂಗೆ ನೈಟಿ ಕೊಡಿಸ್. ನಾನು ನೈಟಿ ಕೊಡಿಸಿ, ನಂಗೆ ನೈಟಿ ಕೊಡಿಸ್ತೀನಿ. ಈಗ ಇಲ್ಲಿ ಏನಾಗ್ತಿದೆ ಅಂದರೆ ಗಾಯ್ಸ್, ಅವ್ನು ತಿನ್ನೋ ಸೌಂಡ್ ಒಳಗೆ ಇರಿಟೇಟ್ ಆಗುತ್ತಂತೆ. ಈ ಹತ್ರಕ್ಕೆ ಹೋಗ್ಬಿಟ್ಟು ಸೌಂಡ್ ಮಾಡ್ತಾವನೆ. ಅಪ್ಪು ಅದು ಮ್ಯಾನರ್ಸ್ ಆಯ್ತಾ? ನಾನೇ ಹೇಳ್ಕೊಡ್ಬೇಕು ಅಕ್ಕ ಆಗಿ ನಿನ್ಗೆ. ನಾನು ಬೇರೆ ಆಚೆ ಹೋದಾಗ ಆಚೆ ಹೋದಾಗ ಸೌಂಡ್ ಮಾಡ್ತೀನಿ. ನಾನು ಮನೇಲಿ ಇದ್ದಾಗ ಒಂದೊಂದು ಹಗ್ಲೂ ಮನೇಲಿ ಕಲ್ತಿದ್ದೆ ಆಚೆ ಬರೋದು. ಫೀಲ್ ಮಾಡ್ಕೊಂಡು ತಿಂತೀನಿ. ಆಂಟಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಊಟನ. ಆಂಟಿ ಟೈಮ್ ಆಗೋಗ್ಬಿಟ್ಟೈತಲ್ಲಪ್ಪ ನನಗೆ. ಬಿಡು ಮಮ್ಮಿ, 1 ಗಂಟೆ ಆಯ್ತು, ನಾಳೆ ಹೋಗುವಂತ. ಅಟ್ಲೀಸ್ಟ್ ನಾವಾರ ಕೆಲಸ ಮಾಡ್ಕೊಂತೀವಿ. ನಿಮ್ಮಿಂದ ನಮಗೆ ಕೆಲಸ ಮಾಡಕ್ ಆಗ್ತಾ ಇಲ್ಲ. ಏನ್ ಮದ ಮಮ್ಮಿ ಅವ್ನಿಗೆ. ನನ್ನ ಕೈ ಅನ್ನನೇ ಹೆಂಗೆ ನೋಡಿದೆ? ಕೈ ಅನ್ನ ಏನ್ ಮಾಡುತ್ತೆ? ಓಕೆ,
ಸೊ ವಿಷಯ ಏನಂತಂದರೆ ನನ್ನ ಏನಿಲ್ಲ ಓಕೆ ಓಕೆ ನಂಗೆ ದೇವರಾಣೆ ಗೊತ್ತಾಗ್ತಿಲ್ಲ ಏನೇನು ತೊಗೊಬೇಕು ಅಂತ. 1000 ರೂಪಾಯಿ 1000 ರೂಪಾಯಿ ಒಳಗೆ ಶಾಪಿಂಗ್ ಮಾಡಬೇಕಂತೆ. ನನಗೆ ಕರೀತಾ ಇದ್ದಾಳಿನ ಏನು ನಾವು ಒಂದು ಕವರ್ ತೊಗೊಂಡ್ಬಿಡೋಣ. ಏನಕ್ಕಂದ್ರೆ ನೀವು ತೊಗೊಳೋದು ನಾನು ನೋಡಿ ನನಗೆ ಅವೆಲ್ಲ ಗೊತ್ತಿಲ್ಲ. ತಗೋಬೇಕು, ಯಾಕಂದ್ರೆ ನೀವು ಇಲ್ಲೇ ಓಡಾಡ್ತಿದ್ರೆ ಓಕೆ ತಗೊಳ್ರಿ, ಏನು ಓಡಾಡ್ತಿದ್ದೀರಾ? ಹಾಂ, ಇವಾಗಿನ ಟೈಮ್ ಸ್ಟಾರ್ಟು. ಈಗ ನೋಡಿ ಟೈಮು 55 55ಗೆ ರೀಚ್ ಆಗೋಣ ಹಂಗಂದ್ರೆ. ಓಕೆ, ರೆಡ್ 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 ಅಯ್ಯೋ ಏನು ತೊಗೊಳೋದಪ್ಪ ಈ ಗಂಡಸ್ರಿಗೆ, ಏನು ತೊಗೊಳೋದು ಅಂತಲೇ ಗೊತ್ತಾಗಲ್ವಲ್ಲ. ಅಯ್ಯೋ ಗೊತ್ತಿಲ್ಲ, ಒಂದೇ ಶಾಪಲ್ಲಿ ಮಾಡ್ತಾ ಇರೋದು. ಆ್ಯಂಡ್ ಪ್ರತೀಕ್ಗೆ ಏನು ಇಷ್ಟ ಆಗುತ್ತೆ ಅಂದರೆ ಯೂಸ್ ಆಗಬೇಕಲ್ಲ ಪ್ರತೀಕ್. ದೇವರಾಣೆ ಏನು ಪರ್ಚೇಸ್ ಮಾಡಬೇಕು ಏನು ಬಿಡಬೇಕು ಗೊತ್ತಾಗ್ತಿಲ್ಲ ನನಗೆ. ಹಾಂ, ಇಲ್ಲೇನೋ ಕಲರ್ ಆಗಿದೆ. ಬಟ್ ಇದ್ಯಾವುದು ತಿನ್ನಂಗಿಲ್ಲ ಅವಳು, ಸಾರಿ ಕುಡಿಯೋಂಗಿಲ್ಲ ಅವಳು. ಇವಳು ಅಲ್ಲಿಂದ ಪ್ರತೀಕ್ ಅಂತ ಸಾಯ್ತಾವಳೆ ಸೈತಾನ್. ಫ್ಲೋರ್ ಬಿಟ್ಟು ಫ್ಲೋರ್ಗೆಲ್ಲ ಹೋಗ್ತಾಯಿದ್ದೀನಿ, ಗೊತ್ತಿಲ್ಲ ಏನೇನು ಪರ್ಚೇಸ್ ಮಾಡ್ತೀನಿ ಅಂತ. ಗಾಡ್, ಇಲ್ಲಿ ಒಂದು ಐಟಮ್ ಸಿಕ್ಕಿದೆ, ಬಟ್ ಇನ್ನು 4 ಕಲರ್ ಒಂಥರ ಡಿಫ್ರೆಂಟ್ ಕಲರ್ ಕೊಟ್ಬಿಟ್ಟಿದ್ದಾಳೆ. ಓಕೆ, ಇಲ್ಲೊಂದು ಕ್ರೇಜಿಯಾಗಿ ನಾನು ಸಿಕ್ಕಿದೆ. ಒಂದೇ ಬಂಚಲ್ಲಿ ಆಲ್ಮೋಸ್ಟ್ 3-4 ಕಲರು ಸಿಕ್ಬಿಟ್ಟಿದೆ ಒಂದೇ ಒಂದು ಪ್ರಾಡಕ್ಟಲ್ಲಿ. ಬಲ್ಕಾಗಿ ತೊಗೊಂಡ್ಬಿಟ್ಟಿದ್ದೀನಿ. ಬೇಡ ಅಲ್ಲ, 1-2 ಕಲರ್ ಮಾತ್ರ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ನೋಡೋಣ, ಪೂರ್ತಿ ತಗೊಂತೀನಿ, ಅದೊಂಥರ ಥ್ರಿಲ್ಲಿಂಗ್ ಆಗಿರುತ್ತೆ ಅನಿಸಿ. ಇಲ್ಲಿ ಅದು ತಗೊಳ್ಳೋದು ಕಾಲಿಗೆ ಸಿಗ್ತಿಲ್ಲ. ಅಲ್ಲಿ ಬ್ಯಾಗ್ಸ್ ನೋಡಿದೆ ಆಯಿತಾ, 1000 ರೂಪಾಯಿ ಒಳಗೆ ಪರ್ಚೇಸ್ ಮಾಡಬೇಕು. ಬಟ್ ವರ್ತ ಕೊಡೋದು ಬ್ಯಾಗ್ ನೋಡೋಣ. ಆದರೂ ಹುಡುಗಿರ್ಗಂದ್ರೆ ತೊಗೊಂಡ್ಬಿಡು. ಹುಡುಗರಿಗೆ ಏನು ತೊಗೋಬೇಕು? ಆ್ಯಕ್ಚುಲಿ 1000 ರೂಪೀಸ್ಗೆ ಇನ್ನೂ ಜಾಸ್ತಿ ತೊಗೊಬೋದು, ಬಟ್ ನಾನು ಜಾಸ್ತಿ ಹೇಳ್ಬಿಟ್ನಾ, ಇನ್ನೂ ಜಾಸ್ತಿ ಐಟಮ್ಸ್ ತೊಗೋಬೋದಾಗಿತ್ತು ಅಂತ. ಮೇಲೆ ಹೋಗ್ತಿದ್ದಾರಂತೆ ಪ್ರತೀಕ್, ಅಲ್ಲಿಂದ ಹೋಗ್ಬಿಟ್ರು. ಇಲ್ಲೇನು ತೊಗೊಬೋದು ಹುಡುಗಿರಿಗೆ? ನೋಡಿ ಏನೇನೋ ಇದೆ. ಇಲ್ಲಿ ಬಿಲ್ಡಿಂಗ್ ಆಗ್ತಾಯಿದೆ, ಮೌಲ್ಯ ಇನ್ನೂ ಅಲ್ಲಿಗೆ ಹುಡುಕ್ತಾ ಇದ್ದಾಳೆ ಏನೇನು ತೊಗೊಳ್ಳೋದು ಅಂತ. ನಾನು ಸ್ವಲ್ಪ ಇನ್ನೊಂದು ಚೂರು ಫುಡ್ಡು ಆರ್ಗಾನಿಕ್ ಥರ ಹೋಗೋಣ ಅಂತಿದ್ದೀನಿ. ಕೈಗೆ ಯಾವುದು ಕಣ್ಣಿಗೆ ಅದು ಕಾಣ್ತಾ ಇಲ್ಲ, ಬಿಕಾಸ್ ಟೈಮು ತುಂಬ ಕಡಿಮೆ ಇರೋದ್ರಿಂದ. ಹೌದು, ಹಾಯ್ ಹಾಯ್, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಹೌದಾ? ಓ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಹಾಂ, ಅಷ್ಟು ಯಾವುದು ಕೆಳಗಡೆ ಬರುತ್ತಾ? ಓಕೆ, ಹಂಗಾರೆ ಮೇಲ್ಗಡೆ ಹೋಗ್ಬಿಟ್ಟು ಫ್ಲೋರ್ ಮೇಲೆ ಫ್ಲೋರು ಹತ್ಕೊಂಡು ಹೋಗ್ತಾ ಇದ್ದೀನಿ. ಅಂಗಡಿ ರೋಡ್ ಬಿಟ್ಟು ರೋಡು ಹೋಗ್ತಾ ಇದ್ದೀನಿ ಇವಾಗ. ಬರೀ ಹಣ್ಣಂಗಡಿಗೆ ಹೋಗೋಣ ಏನಾದರೂ. ಅಷ್ಟು ದೂರದಿಂದ ವಾಕ್ ಮಾಡಿಕೊಂಡು ಈಗ ಇಲ್ಲಿವರೆಗೆ ಬಂದೆ. ಇಲ್ಲೇನಾದ್ರು ಸಿಗುತ್ತೆ ನೋಡೋಣ. ಕಲರ್ಸ್ಗಳು ಒಂಥರ ಡಿಫ್ರೆಂಟ್ ಕಲರ್ಸ್ ಇದೆ, ಸೊ ಸಿಗ್ತಾನೆ ಇಲ್ಲ ಕರೆಕ್ಟಾಗಿ. ನಿಲ್ಲಿಸಿ ಕಲರ್ ಏನಾದರೂ ಮ್ಯಾಚ್ ಆಗುತ್ತಾ ಇಲ್ಲ. ಈಗ ತಲೆ ಓಡ್ತಾ ಇಲ್ಲ, ಫುಲ್ ಇಲ್ಲೆಲ್ಲ ಹುಡುಕಾಡ್ತಾ ಇದ್ದೀನಿ, ಏನೂ ಸಿಗ್ತಾ ಇಲ್ಲ. ನನಗೆ ಕಣ್ಣಿಗಂತೂ ಏನು ಬೀಳ್ತಾನೆ ಇಲ್ಲ ಅವತ್ತಿಗೆ. ಅಪ್ಪ ಫೈನಲ್ ಇಷ್ಟು ತನಕ ಹುಡುಕಿ ಒಂದು 4-5 ಐಟಮು ಆಗಿದೆ. ಓಕೆ, ತೋರ್ಸಂಗಿಲ್ಲ, ಆಮೇಲೆ ತೋರಿಸ್ತೀನಿ. ಎಂಥ ರಣ ಬಿಸಿಲು ಅಂದರೆ ಯಪ್ಪ, ಈ ಮಧ್ಯಾಹ್ನ ಯಾಕೆ ನಾವು ಬಂದು ಅಂತ ಅನಿಸ್ಬಿಡ್ತಾ ಇದ್ದೆ ನನಗೆ. ಅದು ರಣ ಬಿಸಿಲು. ಆದರೆ ಅವಳು ಬುದುವಂತ ಆಚೆಯಲ್ಲೂ ಬಂದಿಲ್ಲ. ನೋಡಿ ನಾನು ಬರೋದಕ್ಕೂ ಅವಳು ಬರೋದಕ್ಕೂ ಕರೆಕ್ಟ್ ಟೈಮ್ ಆಯಿತು. ಕರೆಕ್ಟಾಗಿ ಬಂದು ಕೂತ್ಕೊಂಡೆ. ಎಷ್ಟು ಬ್ಯೂತಾಗಿದ್ದೀನಿ ನೋಡಿ. ಶಿಟ್, ಅನ್ಕೊಂಡಷ್ಟು ಸುಲಭ ಅಲ್ವೇ ಅಲ್ಲ. ಅದರಲ್ಲಿ ಈ ಬಿಸಿಲಲ್ಲಿ ಪಾಪ ನಾವು ತುಂಬ ರಾಂಗ್ ಡಿಸಿಷನ್ ತೊಗೊಂಡ್ಬಿಟ್ಟಿದ್ದೀವಿ ಈ ಬಿಸಿಲಲ್ಲಿ. ಇಲ್ಲ, ನಾನು ಅದಕ್ಕೆ ಆಚೆನೆ ಹೋಗ್ಲಿಲ್ಲ. ಸರಿ, ಹೆಂಗಿತ್ತು? ಎಲ್ಲ ಕಲರ್ ತೊಗೊಂಡಿದ್ದೀನಿ ಅನ್ಕೊಂತೀನಿ. ಗೊತ್ತಿಲ್ಲ, ನಾನು ದೊಡ್ಡ ಎಡವಟ್ಟು ಮಾಡಿದ್ದೀನಿ. ಹೌದಾ?
ಓಕೆ ಅಲ್ಲ ಎರಡು ಪರವತ್ತಲ್ಲ ಅಲ್ಲಿ ಕ್ಯಾಮ್ರಾ ಇಟ್ಬಿಟ್ಟು ನೋಡೋಣ ಬಾ. ನಾನಂತೂ ಎಕ್ಸೈಟ್ ಆಗಿದ್ದೀನಿ. ಅರೆ ನಾನು ಚೆನ್ನಾಗಿರೋದೆಲ್ಲ ತಗೊಂಡಿರ್ತೀನಿ, ಯೂಸ್ಫುಲ್, ನಿಮ್ಗೆ ಇಷ್ಟ ಆಗೋದು ಅನ್ನೋ ನಂಬಿಕೆ ಇದೆಯಾ? ಯೂಸ್ಫುಲ್ಲೇ ತಗೊಬೇಕು ಅಂತ ಅಂದ್ಬಿಟ್ಟು ಸಾಹಸ ಪಟ್ರೆ ಆದ್ರೆ ಆಗ್ಲಿಲ್ಲ. ಇಲ್ಲ ಯೂಸ್ಫುಲ್ ಎಲ್ಲ ಯೂಸ್ಫುಲ್. ನೋಡೋಣ ಗೈಸ್. ಇದ್ರಲ್ಲಿ ಕಲರ್ ಚಾಲೆಂಜ್ ಅಲ್ಲಿ ನಾವೇನ್ ಮೇನ್ ಆಗಿ ಅನ್ಕೊಂಡಿದ್ದಂದ್ರೆ 1000 ರೂಪಾಯಲ್ಲಿ ತಗೋಬೇಕು. ಕಣ್ಣು ನೋಡೋ ಎಷ್ಟು ರೆಡ್ ಆಗ್ಬಿಟ್ಟಿದೆ ಹೀಟ್ಗ. ಬಿಸಿಲಲ್ವ ರೀ, ಬಿಸಿಲು, ನೀರು, ಎಳ್ನೀರು ಕುಡೀರಿ, ಸರಿ ಹೋಗುತ್ತೆ. ಅಲ್ಲಿ ಕುಡಿತೀಯಾ? ಅಲ್ಲಿ ಯೂಟ್ಯೂಬ್ ಅಲ್ಲಿ ಪಾರ್ಕಿಂಗ್ ಇಲ್ಲ. ಸ್ನೇಹಿತ ಕ್ಲಾಸ್ಮೇಟ್ ಅದೊಂದು ಇನ್ಸಿಡೆಂಟ್ ಆಗಿದೆ, ಅದೇನು ಅಂತ ಹೇಳಲ್ಲ. ಸಿಕ್ಕಾಬಿಟ್ಟೆ ಆ ಒಂದು ಈ ಮಧ್ಯಾಹ್ನ ನ್ಯೂಸ್ ಬಂದ್ಬಿಟ್ಟು ಆ ಒಂದು ಡಿಸ್ಟರ್ಬೆನ್ಸಲ್ಲಿ ನಾವಿಬ್ಬರು ಇದ್ದೀವಿ. ಅದ್ರ ಮಧ್ಯೆ ಈ ಚಾಲೆಂಜ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಸೊ ಅವ್ನ ಹೆಸರು ಏನು ಅಂತ ಏನೂ ಹೇಳೋದಿಲ್ಲ. ಬಟ್ ದುಡುಕಿ ಯಾವುದೇ ನಿರ್ಧಾರಗಳನ್ನ ತಗೊಳಕ್ ಹೋಗ್ಬಿಡಿ ಪ್ಲೀಸ್, ರಿಕ್ವೆಸ್ಟ್ ಮಾಡ್ತೀನಿ. ಅಂಡ್ ನಿಮ್ಮ ಆಂಗರ್ ಇಶ್ಯೂಸ್ ಅಥವಾ ಅದೇ ಈ ದುಡುಕಿ ನಿರ್ಧಾರಗಳು ತಗೊಳ್ಳೋದು ಎಲ್ಲಿವರೆಗೂ ಹೋಗುತ್ತೆ ಅನ್ನೋದಕ್ಕೆ ಅದೊಂದು ದೊಡ್ಡ ಎಕ್ಸಾಂಪಲ್ ನಮಗೆ ಎಲ್ರಿಗೂ. ಸೊ ಮೋರ್ ಪವರ್ ಟು ದೇಮ್ ಅಷ್ಟೇ. ಫುಲ್ ಕಳವಳದಲ್ಲಿ, ದುಃಖದಲ್ಲಿ, ಅದೇ ಭಾರದಲ್ಲಿ ಇದೀವಿ ನಾವು. ಏನಿವೆ ಒಳ್ಳೆಯದಾಗೇ ಆಗುತ್ತೆ ಅಂತ ಹೇಳ್ತಾ ಇದನ್ನ ಕಂಟಿನ್ಯೂ ನೋಡಿ ಇವ್ರಿಬ್ರು ಏನ್ ಕಾಯ್ತವ್ರು ಹೋಗಕ್ಕೆ. ಬಿಟ್ಬಿಟ್ರೆ ನಾವು ಹೊಂಟೈತೀವಿ, ಆದ್ರೆ ನಾವು ಟೈಮ್ ಕೀಪ್ ಅಪ್ ಮಾಡಿದೀವಿ ತಾನೆ. ಹೌದೌದು. ಅವ್ರ ಥರ ಬೆಳಿಗ್ಗೆ 10 ಓಡ್ತೀನಿ ಅಂತ ಅಂದ್ಬಿಟ್ಟು 2 ಅವರ್ 3 ಅವರೆಲ್ಲ ಕಾಯಿಸಿಲ್ಲ. ಆದ್ರೆ ನಾನಂತೂ ಎಕ್ಸೈಟ್ ಆಗಿದ್ದೀನಿ ಏನಿರುತ್ತೆ ಇದರಲ್ಲಿ ಅಂತ. ನಾನು ಪ್ರತೀಕ್ಗೆ ಯೂಸ್ ಆಗೋವಂಥ ಐಟಮ್ಸ್ ತರಬೇಕು. ಪ್ರತೀಕ್ ನನಗೆ ಕಲರ್ ಚಾಲೆಂಜ್ ಮಾಡ್ತಾ ಇದ್ವಿ ನಾವು. ಹೌದಾ? ನಿನಗೆ ನೋಡಲಿ ನಾವು ಅಂತಾರೆ ನೋಡಲ್ಲ ಆಗಲಿ. ನಾನು ಹೇಳಿಲ್ವಾ? ನಾನು ಹೇಳಿದ್ರೆ ನೀವು ನಂಬಲ್ಲ. ಹಂಗಲ್ಲ ನಮ್ಮಿಂದ ನಾವು ಅದನ್ನ ಹೇಳ್ತಾ ಇಲ್ಲ ನಾನು. ನಾವು ವಿಡಿಯೋ ಮಾಡ್ತಾ ಇರುವಾಗ ಅಪ್ಪು ಅವಾಗ ನೆನ್ಸ್ಕೊಬಿಟ್ಟು ಅಪ್ಪು ಬಾ ನಾವು ವಿಡಿಯೋ ಮಾಡಬೇಕು ಅಂತ ಅನ್ನೋದನ್ನ. ನೈಸ್. ಪ್ರತಿ ಕವರ್ ಚಿಕ್ಕದಿದೆ, ಆದರೆ ವಿಷಯ ತುಂಬ ದೊಡ್ಡದಾಗಿರುತ್ತೆ. ನಾನು ಆ್ಯಕ್ಚುಲಿ ಗೋಲ್ಡನ್ ಕಲರ್ ಒಂದು ಕೊಡಬೇಕಿತ್ತು, ಮರ್ತೋಯ್ತು. ಏನು ತಂದಿದೆ ಚಿನ್ನು ನನಗೆ? ಅಯ್ಯಯ್ಯೋ ಹಂಗೆಲ್ಲ ಎಕ್ಸೈಟ್ ಆಗ್ಬೇಡ. ಸ್ಕೂಲ್ದೇನು ತಂದಿರ್ತೀವಿ. ನೋಡಿದ್ರಲ್ಲ, ನಿಮ್ಮ ಪಾಪಲ್ ತಗಡಿ ಇಬ್ರು ಒಟ್ಟಿಗೆ ತೆಗಿಯೋದು. ಫಸ್ಟ್ ನೀನು ತೋರ್ಸ್, ಪರವಾಗಿಲ್ಲ, ತೋರ್ಸ್. ನಾನು ತಿನ್ನಲ್ವಲ್ಲ. ಬಿಸಿಲು ನಿಂಗೆ ಇಷ್ಟ, ಬ್ಲ್ಯಾಕ್ ಕರೆಂಟ್ ಅಂತ ತಂದಿದ್ದೀನಿ. ಓಕೆ, ನನಗೂ ಇದೇ ಥರ ಚಾಯ್ಸ್ ಇತ್ತು ಪಾಪ. ಬಟ್ ಏನು ಗೊತ್ತಾ, ನೀವೇನು ತಂದಿದ್ದೀರಾ ಪರ್ಪಲ್ ಕಲರಲ್ಲಿ? ಪರ್ಪಲ್ ಪಾಪ ನೀನು ಬಾಣಂತಿ, ನಿನಗೆ ಹೆಂಗಾದ್ರೂ ಮಾಡಿ ನೀ ಯೂಸ್ಫುಲ್ ಆಗ್ಬೇಕಲ್ವಾ. ರೆಡಿ? ಐ ಲವ್ ಸರ್ಪ್ರೈಸಸ್. ಪ್ರತೀಕ್ ಕೊಟ್ರೆ ಮಾತ್ರ. ಥ್ಯಾಂಕ್ ಯು. ನಂಗೆ ಇಷ್ಟ ಆಗುತ್ತೆ. ಏನು ಹೇಳಿದ? ಬ್ಲೂಬೆರಿ. ಪರ್ಪಲ್ ಕಲರ್ ಇದೆ ಅಲ್ವಾ, ಅದು ಅದಕ್ಕೆ. ಗುಡ್. ಸೊ ಸಿ, ದೊಡ್ಡ ಪ್ರಾಡಕ್ಟ್. ನಾನು ಹೆಲ್ದಿ ಕೊಟ್ಟೆ. ನಾನು ಅನ್ಹೆಲ್ದಿ ಕೊಟ್ಟೆ. ಅನ್ಹೆಲ್ದಿ ಏನಲ್ಲ, ಬಿಕಾಸ್ ಆಫ್ ಸಮ್ಮರ್ ನಾನು ಕೊಟ್ಟಿದ್ದು. ಯು ಕ್ಯಾನ್ ಎಂಜಾಯ್. ಈಗ ನೀವು ಹೇಳಿ ಕಲರಾ? ವೈಟ್. ನೀವು ತೋರಿಸ್ಬೇಕು. ವೈಟ್ ರೀತಿ ಇಲ್ಲ. ಯಾರು ಹೇಳ್ತಾರೆ ಅವ್ರೇನೋ ಇಲ್ಲ. ನಾನು ಹೇಳಿದೆ, ನಾನು ತೋರಿಸ್ತೆ. ಹೆಂಗೋ ಒಂದು ನಾನು ಮಾಡಿದ ರೂಲ್ಸ್. ರೆಡಿ ಸರ್ಪ್ರೈಸ್ಗೆ? ಹಾ. ಭಕ್ತಿಯಿಂದ ದೀಪ ಹಚ್ಲಿ, ಇಲ್ಲ ಅಂತಂದ್ರೆ ಕಿವಿ ಇಟ್ಕೊಳ್ಳಿ. ಯಾವಾಗ ಕಿವಿ ದೀಪ ತಗೊಂಡ್ಬಂದಿದ್ದಾರೆ. ಬತ್ತಿ ಯಾಕೆ ತಗೊಳ್ಳಿ, ನಿಮ್ದು ಆ ಕಡೆ ಇಟ್ಕೊಳ್ಳಿ. ಏನದು ಮುಟ್ಟಿ ಹೆಂಗ್ ಮಾಡಿದ್ರೆ? ವೈಟ್ ಬಾಟಲ್. ಥ್ಯಾಂಕ್ ಯು. ನೀರು ಕುಡಿಲಿ, ಹೈಡ್ರೇಟ್ ಆಗಿರ್ಲಿ ಅಂತ. ಥ್ಯಾಂಕ್ ಯು. ಈಗ ನೆಕ್ಸ್ಟ್ ನಾನು ಹೇಳ್ಬೇಕಲ್ಲ ಕಲರು?
ಎಲ್ಲೋ. ಎಲ್ಲೋ ನೀವೇ ತೆಗಿಬೇಕು. ನಾನೇ ಅಲ್ವಾ? ಸೂಪಗಳು ಮೈ ಮುಚ್ಗಳು ಬಗ್ಲಾಕೊಂಡು ಸ್ನಾನ ಮಾಡ್ಕೊಳ. ಇದೇನ್ ಗೊತ್ತಾ ಪ್ರಾಬ್ಲಮ್ ಆಯ್ತು, ಈ ಕಲರೇ ಮರ್ತ್ಬಿಟ್ಟಿದೀನಿ ನಾನು. ಎಲ್ಲ ಈಸ್ಕೊಳ್ಳೋವಾಗ ಅಯ್ಯೋ ಎಲ್ಲೋ ಕಲರೇ ಮರ್ತ್ಬಿಟ್ಟಿದೀನಿ. ಓಕೆ 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 ನಾನು ಏನ್ ಮಾಡಕ್ಕಾಗುತ್ತೆ? ಇದು ಯೂಸ್ ಸ್ನಾನ ಮಾಡಲ್ಲ, ನೀವು ಟ್ರಾವೆಲ್ ಮಾಡುವಾಗ ಯೂಸ್ ಮಾಡ್ಕೊಬಹುದಲ್ವಾ? ಸರಿ ಓಕೆ ನೀವು ನೋಡ್ತೀವಿ. ಬರಿ 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 ಬರಿ. ಇನ್ನೆಷ್ಟು ಚಿಕ್ಕದಾಗಿರ್ಬೇಡ, ಅಷ್ಟು ಹುಡುಕ್ತವ್ರೆ. ಎಕ್ಸ್ಪೆಕ್ಟ್ ಮಾಡಿದ್ದೆ ಅಲ್ಲಿ ಎದುರುಗಡೆ ಅಂಗಡಿ ಮುಂದೆ, ಎದುರುಗಡೆ ಅಂಗಡಿ ಮುಂದೆ ಮಾವಿನ ಶಾಪ್ ನೋಡಿ ಇದನ್ನೇ ತಗೊಂಡಿರ್ತಾರಂತ. ಅಲ್ಲ ನೀನು ಬಾಣಂತಿ, ಅಟ್ಲೀಸ್ಟ್ ನಾನು ಹಿಂಗಾದ್ರೂ ಯೋಚನೆ ಮಾಡಿದ್ದೀನಿ, ಯೂಸ್ಫುಲ್ ಆಗತ್ತಾರೆ. ನಾನು ಯೂಸ್ಫುಲ್ ಕಣವ ಹಾಕತ್ತೀನಿ, ಸ್ನಾನ ಮಾಡ್ತೀನಿ ಕಡೆ ನಾನು. ಅಲ್ಲ ನಾನು ಯೂಸ್ಫುಲ್ ಆಗಿರೋ ತಂದಿಲ್ವಾ? 2 ಹಣ್ಣು ತಂದಿದ್ದೀರಾ, ಆಕ್ಚುಲಿ ಒಂದೇ ಈ ತರ ತರಬಾರ್ದು ಗೊತ್ತಾ? ನಂಗೆ ಅದು ಹೇಳಿಲ್ಲ, ನಾನು ಚಾಲೆಂಜ್ ದೇವರ ಓಕೆ ಕಲರ್ ಹೇಳ್ತೀನಿ. ಏನ್ ಎಕ್ಸ್ಪ್ಲೇನ್ ಮಾಡಿದ್ರೆ ನಾನು ಹೇಳ್ತೀನಿ ಫಾರ್ ಚೇಂಜ್. ಆರೆಂಜ್ ತಂದಿದ್ದೀನ ಅಂತ ನೋಡ್ಕೊಂಡು ಸೇಫ್ಟಿ ಪರ್ಪಸ್ ಏನೋ ಒಂದು ಮಾಡಿದ್ದೀನಿ. ಬೇಗ. ವೇಟ್ ಕ್ಯೂರಿಯಾಸಿಟಿ, ಐ ಲವ್ ದಿಸ್. ರೆಡಿ? ನಾನು ಬರೀತಿರ್ತೀನಲ್ಲ. ಅದಕ್ಕೆ ಆ ಥರ ಎಕ್ಸ್ಪ್ರೆಷನ್ ಕೊಟ್ಟೆ. ಓಕೆ 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 ಓಕೆನೆ ಇದೆಲ್ಲ. ಅದಕ್ಕೆ ನಾನು ಕೊಡ್ಲಾ? ನಿಮ್ಗೆ ಇಷ್ಟ ಇದು, ಅದಕ್ಕೆ ಏನೇನೋ ಪಟ್ಟ ಎಲ್ಲ ಕಟ್ಟಬಾರ್ದು. ಇವಾಗ ನಾನು ಈಗ ಹಂಗಲ್ಲ, ಮುಂಚೆ ಹಂಗೆ ಅದೆಲ್ಲ ಹೇಳ್ತೀನಿ. ಆಯ್ತು ಆಯ್ತು ಬರೀ. ನೀನ್ ತಿನ್ನಲ್ಲ, ನಿಮ್ಗೆ ಇಷ್ಟ ತಾನೇ ಒಂದ್ಸಿನ ವೈಲಾದ್ರು. ಯಾರಾದ್ರೂ ಅದೇ ಅದೇ ಬಟ್ ಇಷ್ಟ ತಾನೇ. ಅಂತ ಕಷ್ಟಪಟ್ಟು ಇಷ್ಟಪಡ್ತೀನಿ ಬಟ್ ಹೆಂಗ್ ಗೊತ್ತಾ ಇದು? ಇದನ್ನ ನಾನು ಓಪನ್ ಮಾಡಿ ಗೈ ಸ್ಟಾರ್ಟ್ ಮಾಡಿದ್ರೆ ಮುಕ್ಕಾಲ್ ಅವರೇ ಖಾಲಿ ಮಾಡ್ತಾರೆ. ಇಷ್ಟ ಅಂತೀನಿ. ಅದಕ್ಕೆ ನಾನು ಹತ್ರಕ್ಕೂ ಸೇರ್ಸಲ್ಲ ಇದನ್ನ. ಅದನ್ನೇ ತಿಂತೀರಾ? ಹತ್ರಕ್ಕೆ ಸೇರ್ಸ್ಬಿಟ್ಟಲ್ಲ, ಅದಕ್ಕೆ ಕೋಪ ನಂಗೆ ಇದರಷ್ಟು ಹೆಲ್ತಿ ಏನು ಏ ಹೋಗೋ ತುಪ್ಪ ದಿಪ್ಪ ಹಚ್ತಾ ಇದ್ದ ನಾನು. ಕಿವಿ ಇಟ್ಕೋ, ಇಲ್ಲಾಂದ್ರೆ ಬಾಣಂತಿಯಲ್ಲ. ಅತ್ತಿ ಇದೆ. ಸರಿ 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 ಆಲ್ರೆಡಿ ಉಂಡೆ ಮಾಡಿರೋ ಅತ್ತಿ ಅದು. ಕಲರ್ ನೀವು ಹೇಳಿ, ನಾನು ತೋರಿಸ್ತೇನೆ. ಬ್ಲಾಕ್. ಅದೇ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದು ಇವತ್ತಿನ ಕಾರ್ಯಕ್ರಮದಲ್ಲಿ. ತೋರ್ಸ್ಲಾ? ಅಥವಾ ಇಂಟ್ರೆಸ್ಟಿಂಗ್ ಲಾಸ್ಟ್ ಇಟ್ಕೊಂಡು ಏನಿಲ್ಲ, ಹಂಗೇನಿಲ್ಲ ಎಲ್ಲ. ತೋರ್ಸ್ಲಾ? ಬ್ಲಾಕ್ ನಾ ತೋರಿಸ್ಬೇಕು. ನೀವೇ ಓಪನ್ ಮಾಡಿ ಪ್ರತೀಕ್, ನಿಮಗೋಸ್ಕರ ತಂದಿರೋದು. 48 ರೂಪಾಯಿ. ಓಪನ್ ಮಾಡಿ. ಥ್ಯಾಂಕ್ ಯು. ಸೈಜ್ ಕರೆಕ್ಟ್ ಆಗಿರುತ್ತೆ ನಿಜ? ಎಕ್ಸೆಲ್ 95. ಏ ಜಾಸ್ತಿ ದೊಡ್ಡದಾಯ್ತು, ಪರವಾಗಿಲ್ಲ ಬಿಡು, ಲೂಸ್ ಸೆಕೆಗೆ ಚೆನ್ನಾಗಿರುತ್ತೆ. ಎಲ್ಲಿ ತರಬೇಕಿತ್ತಾ? 95 ಇದೆ. ಇಲ್ಲ ಕರೆಕ್ಟ್ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವರ್ತಿತ್ತಾ? ಇರೋದ್ರಲ್ಲಿ ನೋಡು ಇಷ್ಟು ತಂದಿದೆ ಗೊತ್ತಾ? ನೀನು ಎಕ್ಸ್ಪ್ಲೇನ್ ಕೊಡ್ತೀನಿ, ನಾನು ಕೊಡ್ತಾ ಇದ್ದೀನಿ. ನನಗೆ ಇಷ್ಟ ಆಗ್ಬೇಕಲ್ಲ ಅದು. ಸರಿ ಸರಿ ಓಕೆ. ಥಮ್ಸ್ ಅಪ್ ಥಮ್ಸ್ ಅಪ್ ನಾನು ಕೊಡ್ಬೇಕಾ? ಬ್ಲ್ಯಾಕು ಅದೇ ಬೇರೆ ಗಂಡು ಹಚ್ಕೋ. ಬಟ್ ಇದೇ ಸೇಮ್ ಪ್ರೈಸೇ ಇದು. ಸರಿ ಆಯ್ತು, ಬೇಗ ಕೊಡಿ. ಸೇಮ್ ಪ್ರೈಸ್. ಗೈಸ್ ಹಣ್ಣು ಬರೀ 3 ಹಣ್ಣೆ. ಆ ಅಂಗಡಿ ಇದಕ್ಕೊಂಡ್ಬಿಟ್ಟಿದ್ದಾರೆ ಹಣ್ಣಂಗಡಿಗೆ. ಇದನ್ನ 3 ಅಂಗಡಿಗೆ ಹೋಗಿ. ಇದೇನು ಹಣ್ಣು? ತಿನ್ನೋಣ. ನಾನು ತಿನ್ನೋ. ನಿಮ್ಗೆ ಇಷ್ಟ ಆಗಿರೋ ತಗೊಂಬಂದ್ರೆ? ಬಾಣಂತಿ ಕಡೆ ನೀನು ಹಣ್ಣು
ಪೌಷ್ಟಿಕ ನನಗೆ ಇಷ್ಟ ಆಗಿರೋ ತಗೊಬನ್ನಿ, ನಾನು ಬಾಣಂತನ ಮುಗಿಸ್ಕೊಂಡು ತಗೊಂತಿದ್ನೋ ಹಾಕೊಂತಿದ್ನೋ ಏನೋ. ಬರೀ ಗಂಡಸ್ರು ಬುದ್ಧಿ ತೋರಿಸ್ತೀರಾ, ಕೊಡಿ. ಹಾ ನೀನ್ ಹಣ್ಣಲ್ಲಿ ತಂದೆ ಏನಿದು ಗೇರ್ ಹಣ್ಣು ಏನೋ ಅಂತಾರಲ್ಲ ಏನಾದ್ರು ಗೇರು. ಗೇರು ಸಡನ್ ಆಗಿ ಸ್ವಲ್ಪ ಒಂಚೂರು ಸ್ಪೀಡ್ ಗೇರ್ ನೆಕ್ಸ್ಟ್ ಯಾವ ಕಲರ್? ಗ್ರೀನ್. ಗ್ರೀನ್ ಇತ್ತಾ? ಗ್ರೀನ್ ಇತ್ತ ನೋಡು ಫಸ್ಟು. ಗ್ರೀನ್ ಇರ್ಲಿಲ್ಲ ಆಕ್ಚುಲಿ, ನಾನು ತಗೊಂಡಿರೋದು. ಕೊಡಿ ಕೊಡಿ ಆಯ್ತು ಪರವಾಗಿಲ್ಲ, ಗ್ರೀನ್ ಇರಲಿಲ್ಲ. ನಾನೇ ಗ್ರೀನ್ ತಗೊಂಡೆ. ಅದರಿಂದನೇ ಜಾಸ್ತಿ ಆಗಿದ್ ಕಾಸು. ಹೌದಾ? ಏನಕ್ಕೆ ಇಲ್ಲ ಇಂಥ ತಂದು ನಾವೆಲ್ಲ ತಿನ್ನೋದೇ ಇಲ್ವಲ್ಲ ಇವೆಲ್ಲ. ಏಯ್, ಕಾರಲ್ಲಿ ಇಟ್ಕೊಂಡ್ರೆ ಮೌತ್ ಫ್ರೆಶ್ ಇದು ಚಿವ್ಮಿಂಟ್ಸ್. ನಾವೇನು ಓದ್ಬೋದು ಬೇಡ ಅಂದ್ರೆ ಕೊಡಿ ಪ್ರತೀಕ್. ತಂದಿದ್ದೀವಿ ಅಂದ್ರೆ ತಂದಿದ್ದೆ ಕೊಡಿ. ಗ್ರೀನ್ ಬ್ರೋ ಇಲ್ಲಿ ಆಡದಲ್ಲೇ ಇಲ್ಲ ತಾನೆ, ಪಾಪ ನೀನೇ ಇಟ್ಕೋ. ಸರಿ, ಪಿಂಕ್. ಇವಾಗ ನೀವ್ ಹೇಳಿ, ನೀವ್ ಹೇಳಿ. ಪಿಂಕಾ ಅಂದ ತೋರ್ಸ್ಲಾ? ರೆಡಿ? ಕಣ್ಣೆಲ್ಲ ಮುಚ್ಕೊಳ್ಳೋಲ್ಲ ನಾನು, ನನಗೆ ಎಕ್ಸೈಟ್ಮೆಂಟ್ ಹೋಗಿದೆ ನನಗೆ. ಟಡಾ! ಮಾಸ್ಕ್ ಹಾಕೊಂಡು ಆಚೆ ಕಡೆ ಸೇಫ್ಟಿಯಾಗಿ ಬಾಣಂತಿ ಇರ್ಬೇಕು. ಆಯ್ತಿರೋ ಆಯ್ತಿರೋ. ಓಕೆ, ಥ್ಯಾಂಕ್ಸ್, ಕೊಡಿ. ಆಯ್ತಿರೋ. ನನ್ನ ಸೇಫ್ಟಿ ಬಗ್ಗೆ ತುಂಬಾ ಯೋಚನೆ ಮಾಡಿದ್ದೆ. ಟಡಾ! ಒಂದ್ ತಗೊಂಡ್ರೆ ಒಂದ್ಸಿ ಪೆನ್ನು ಆರೆಂಜ್ ತಗೊಂಡಿದ್ದಾರೆ. ಸರಿ ಆಯ್ತಿರೋ. ಅಯ್ಯೋ, ಅಷ್ಟೊಂದು ತಗೊಂಡ್ರ ಪಿಂಕ್ ಅಲ್ಲಿ. ಟಡಾ! ಇದು ಇಟ್ಸ್ ಗುಡ್. ನನಗೆ ಇವಾಗ ನೀವು ಏನಕ್ಕೆ ಇದು ಅಂತ ಅನ್ಕೊಂಬೇಡಿ, ನನಗೆ ಜುಟ್ಟಾಗೋಷ್ಟು ಕೂಲು ಬಂದ್ಬಿಟ್ಟಿದೆ ಅವ್ರದ್ದು. ಥ್ಯಾಂಕ್ ಯು. ಅಟ್ ಲೀಸ್ಟ್ ಗುಡ್ ಇನ್ ಕಲರ್. ಓಕೆ. ನಾನ್ ಪಿಂಕ್ ಅಲ್ಲಿ ತೋರ್ಸೋದು ಬೇಡವಾ? ಹಾ ತೋರ್ಸ್. ನೀವು ಹೋಗುವ ಬಾತ್ರೂಮ್ ಪರಿಮಳವಾಗಿರಲಿ, ಫೋನ್ ನೋಡುವಾಗ ಗಬ್ಬು ನಾಸ್ತೆ ಬರೋದು ಬಿಟ್ಟು ಪರಿಮಳ ಬರಲಿ ಅಂತ. ಓಕೆ, ಇಲ್ಲಿ ಚೆನ್ನಾಗಿರುತ್ತೆ ನನಗೆ. ಮನೆಗಲ್ಲ, ಅದು ಬಾತ್ರೂಮ್ಗೆ. ನಿಮ್ಮ ಇದನ್ನ ಮೂಡ್ ಎನ್ಹಾನ್ಸ್ ಮಾಡುತ್ತೆ ಬಾತ್ರೂಮ್ ಹೋಗುವಾಗ. ಏನ್ ಪ್ರಯೋಜನ? ಮೂಡ್ ಎನ್ಹಾನ್ಸ್ ಮಾಡಿ ಬಾತ್ರೂಮ್ ಅಲ್ಲಿ ಏನ್ ಪ್ರಯೋಜನನೂ ಆಗಲ್ಲ. ನೆಕ್ಸ್ಟ್ ಕಲರ್ ರೆಡ್. ಹ್ಮ್, ನಿಂದೆ ನೀವೇ ತೋರ್ಸು. ನಾನ್ ತೋರ್ಸ್ಬೇಕಾ? ಹಾ ನಾನು ಪಿಂಕೇ ತೋರಿಸ್ತೆ ಅಲ್ವಾ? ರೆಡ್ ತೋರ್ಸು. ಮತ್ತೆ ಅದಕ್ಕೆ ನಾನು ಇಟ್ ತಗೊಬಂದೆ. ಓಕೆ, ನಂಗೆ ಇಷ್ಟ ಆಯ್ತು. ನೀನು ಎಕ್ಸ್ಪೆಕ್ಟ್ ಮಾಡದೇ ಇರೋದು ನನಗೆ ಇಷ್ಟ ಆಯ್ತು. ಅವರ ಟೆನ್ಷನ್ ಫ್ರೀ ಕೊಡ್ತಾ ಇರ್ತಾಳಲ್ಲ ಅದಕ್ಕೆ. ಬೈಕ ಬೇಡ. ರೆಡಿ? 3, 2, ಸ್ಟೇ ಹೈಡ್ರೇಟ್. ಇದನ್ನ ORS ಇವಾಗ ಏನೋ ಕೊಡ್ಲಿ ಗೈಸ್. ಹೈಡ್ರೇಟ್ ಆಗಿರೋ. ಸರಿ, ಬ್ಲೂ ಹೇಳಿದ್ಯಾ? ಓರಿ ಬ್ಲೂ ಇದೆ. ತಂದಿಲ್ವೇನ್ರಿ? ನಾನು ಯಾವುದು ಮಿಸ್ ಮಾಡಿಲ್ಲ. ತಂದಿದ್ದೀನಾ? ತರ್ಸಿ. ನಿಂದು ಈಗ ನಂದ? ತೋರಿಸ್ತಾ, ಕಣ್ಣು ಮುಚ್ಕೊಳ್ಳಿ ನೀವು, ನಿಮ್ಗೆ ಇಷ್ಟ ಆಗುತ್ತೆ ಪ್ರಾಬಬ್ಲಿ. ಪಾಪ ಕೂಂಬ್ನ ಹೋಗ್ರಿ ರೀ. ನಾ ನೋಡಿ ಹೋಗ್ರಿ. ಎಷ್ಟೊಂದು ಎರಡು ತಗೋತಾರ, ನಾನು ನೋಡ್ಕೊಂಡು ಹೋಗ್ತಾ ನನ್ಗೋಸ್ಕರ ಓನೇ ತಗೊಂಡಿರ್ತಾರ ಅನ್ಸುತ್ತೆ. ಗ್ಲಾಸ್ ಎಲ್ಲ ಇದೆ. 10 times ಏನ್ ಹಿಂಗೆ ಪಾಪ ಏನ್ 3 ಒಂದೊಂದ್ ಕಲರ್ ಪೆನ್ ತಗೊಂಡ್ಬಂದ್ಬಿಟ್ಟು ನಾನು ನಮ್ಗೆ ಹೇಳಿಲ್ಲ ಟಾಸ್ಕ್ ಇದ್ದಿದ್ದು, ನಮ್ಗೆ ಯೂಸ್ ಆಗ್ಬೇಕು, ಖುಷಿ ಆಗ್ಬೇಕು ಅಂತ. ಗ್ರೇ. ನಿಜ ನಿಜ ಹೇಳು. ಚೆನ್ನಾಗಿದೆ. ಸುಮ್ಮನೆ ವಿಡಿಯೋಗೋಸ್ಕರ ಹೇಳ್ಬೇಡ. ಇಲ್ಲ, ನಿಜ ಚೆನ್ನಾಗಿದೆ. ಹೆಂಗ್ ತಂದಿದ್ದೀನಿ? ಎಷ್ಟಾಯ್ತಿದೆ? 500 ರೂಪಾಯಿ.
ಆಯ್ತಾ? 500 ರೂಪಾಯಿಯೂ ಆಗಿರಲ್ಲ. ನನ್ 1000 ರೂಪಾಯಿ ಗಿಂತ ಜಾಸ್ತಿ ಆಗೋಯ್ತು ನಂದು. ಜಾಸ್ತಿ ಆಗೋಯ್ತು. ಏನ್ ಪಾಪ ಇದು? ನಾನು ಇದು ತಿನ್ನದೇ ಇಲ್ಲ, ನಂಗೆ ಇಷ್ಟನೇ ಇಲ್ಲ ಇದು. ಯಾವ್ದು ಏನು ಇದು ನೋಡಿ 4 ಕಲರು 4 ಪೆನ್ನಲ್ಲಿ ಮುಗಿಸ್ಕೊಂಡು. ನಿಜವಾಗ್ಲೂ ನಿಂಗೆ ಏನು ಅಂತ ಗೊತ್ತಾಯ್ತು? ನಂಗೆ ಇಷ್ಟ ಇಲ್ಲ ಅದು, ನಾನು ತಿಂದೇ ಇಲ್ಲ. ತಿಂದಿಲ್ಲ ತಾನೆ? ನಂಗೆ ಇಷ್ಟ ಇಲ್ಲ ಅದು. ತಿನ್ನು ಫಸ್ಟ್. ಬೇಡ ನಂಗೆ. ಪಾಪ ತಿನ್ಬಿಟ್ಟು ಆಮೇಲೆ ಮಾತಾಡೋದು. ತಿನ್ಬಿಟ್ಟು ಆಮೇಲೆ ಮಾತಾಡೋದು. ಬೇಡ. ತಿನ್ಬಿಟ್ಟು ಏನಿದೆ ಇದು? ಇವ್ರು ಯಾವಾಗ ನೀವು ತಿನ್ನೋರು ಹಂಗೆ ಮಾಡ್ತಿರ್ತಾರೆ. ತಿಂದ್ಮೇಲೆ ಹಂಗೆ ಮಾಡ್ತಾರೆ. ಹಂಗೆ ನೀರು ಕುಡ್ಕೊಳಕ್ ಮಾಡ್ತಿರೋ. ತಿನ್ನೆ. ಗುಡ್. ಈ ಟೈಮಲ್ಲಿ ಬೇಕು ಪಾಪ ನಿಂಗೆ ಇವೆಲ್ಲ ನ್ಯೂಟ್ರಿಷನ್ಸ್. ಏನು ಹಿಂಗೆ ನಡ್ತೀನಿ ನಾಯಿ ಥರ? ಅಲ್ಲ ಹಣ್ಣು ಸಿಕ್ಕಿಲ್ಲ ಅಂದಿದ್ರೆ ಎಲ್ಲ ಕೊಟ್ಬಿಡ್ತಿದ್ದೆ. ನಾನು ಈಗ ನನ್ನ ಅಕೌಂಟಿಗೆ 1050 ರೂಪಾಯಿ ಹಾಕ್ಬಿಡಿ. ಇದೇನು ಗೊತ್ತಾ? ಇದು ಎಷ್ಟಾಯ್ತು ಅಷ್ಟು ನಾನು ಹಾಕ್ತೀನಿ. ಪಾಪ ನಾನು ಏನಕ್ಕೆ ಕಾಸ್ಟ್ಲಿ ತಗೊಂಡೆ. ಬ್ಲಾಕ್ ಆಯ್ತು ಅಲ್ಲ ಏನಂದ್ರೆ ಸಕ್ಕತ್ತಾಗಿತ್ತು. ಸಕ್ಕದಾಗಿತ್ತು, ಬಟ್ ನಾನು ಯಾವತ್ತು ತಿಂದೇ ಇಲ್ಲ, ವೆರಿ ಫಸ್ಟ್ ಟೈಮ್. ಮತ್ತೆ ಯಾಕೆ ತಿನ್ನಕ್ಕೆ ಹೆಸಿಟೇಟ್ ಮಾಡ್ತಿದ್ದೆ? ತಿಂದಿಲ್ವಲ್ಲ, ನನ್ನ ಟೇಸ್ಟೇ ಗೊತ್ತಿಲ್ಲ ಅದಕ್ಕೆ. ನನ್ನ ನಂಬಿಕೆನೇ ಇಲ್ಲ ನನ್ನ ಮೇಲೆ. ನಂಬಿಕೆ ಇಲ್ಲದೆ ಇಷ್ಟು ದೂರ ಬಂದು 2 ಆಯ್ತು.